ಸೊ ಜಗತ್ತಿನ ಎಲ್ಲ ಹಿಸ್ಟಾರಿಕಲ್, ಮಿಸ್ಟೀರಿಯಸ್ ಹಾಗೆ ಫ್ಯಾಕ್ಟ್ ವಿಡಿಯೋಗಳಿಗಾಗಿ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರುವಂಥ ಟಾಪಿಕ್ ಬಂದು ಸುನಿತಾ ವಿಲಿಯಮ್ಸ್ ಅವರ ಬಗ್ಗೆ. ಸೊ ಗಗನಯಾತ್ರಿ ಆದಂಥ ಸುನಿತಾ ವಿಲಿಯಮ್ಸ್ ಇವಾಗ ಭೂಮಿಗೆ ಬಂದಿದ್ದಾರೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ಅಷ್ಟೇ ಸುನಿತಾ ವಿಲಿಯಮ್ಸ್ ಅವರು ಬಂದಿದ್ದಾರೆ. ಸೊ ಇವತ್ತು ಅವರ ಪೂರ್ತಿ ಚರಿತ್ರೆ ಏನೇನೆಲ್ಲ ಆಯಿತು ಈ 9 ತಿಂಗಳಲ್ಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಬೋದು. ಸೊ ಯಾರು ಕೂಡ ಅಷ್ಟೇ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡಲಿದ್ದಂಗೆ ಶುರು ಮಾಡೋಣ ಬನ್ನಿ. ಗಗನಯಾತ್ರಿ ಆದಂಥ ಸುನಿತಾ ವಿಲಿಯಮ್ಸ್ ಅವರು ಮೂಲತಃ ಭಾರತದವರು ಅಂತ ಹೇಳ್ತಾರೆ. ಸೊ ಇವರು ಸ್ಪೇಸ್ಗೆ ಹೋಗಿ ಸುಮಾರು 9 ತಿಂಗಳಾಗಿತ್ತು. ಸೊ 9 ತಿಂಗಳು ಆದಮೇಲೆ ಇವಾಗ ಫೈನಲಿ ಅವರು ಬಂದುಬಿಟ್ಟು ನಮ್ಮ ಒಂದು ಭೂಮಿಗೆ ಲ್ಯಾಂಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ನಾವು ಸ್ಪ್ಲಾಶ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಮೊನ್ನೆ ಅಷ್ಟೇ ಮಾರ್ಚ್ 18ನೇ ತಾರೀಕು ಅವರು ಇದ್ದಂಥ ಅಂದರೆ ಅವ್ರು ಯಾವುದೋ ಒಂದು ಸ್ಪೇಸ್ ಕ್ರಾಫ್ಟಲ್ಲಿ ಟ್ರಾವೆಲ್ ಮಾಡಿದರು. ಸೊ ಅದರ ಹೆಸರು ಬಂದುಬಿಟ್ಟು ಡ್ರ್ಯಾಗನ್ ಮಾಡೆಲ್ ಅಂತ. ಸೊ ಆ ಡ್ರ್ಯಾಗನ್ ಮಾಡೆಲಿನ ಸ್ಪೇಸ್ ಕ್ರಾಫ್ಟ್ ಫ್ಲೋರಿಡಾದ ಕರಾವಳಿಯಲ್ಲಿ ಬಂದು ಅದು ಸ್ಪ್ಲಾಶ್ ಆಗಿದೆ. ಅಂದರೆ ಅಲ್ಲಿರುವಂಥ ಅಟ್ಲಾಂಟಿಕ್ ಓಷನ್ ಒಳಗಡೆ ಅದು ಬಿದ್ದಿದೆ ಅಂತ ಹೇಳ್ತಾರೆ. ಆ ಒಂದು ಕ್ಯಾಪ್ಸ್ಯೂಲ್ ಬಂದುಬಿಟ್ಟು ಈ ಒಂದು ಸಮುದ್ರದೊಳಗೆ ಬಿದ್ದರೂ ಕೂಡ ಅಷ್ಟೇ ಇವರೆಲ್ಲ ಇವಾಗ ಸೇಫಾಗೇ ಇದ್ದಾರೆ ಅಂತ ನಮಗೆ ನಾಸಾಯಿಂದ ಅಪ್ಡೇಟ್ ಬಂದಿದೆ. ಹಾಗೆ ಸುನಿತಾ ವಿಲಿಯಮ್ಸ್ ಅವರು ಒಬ್ಬರೇ ಹೋಗಿದ್ದಂಥದ್ದಲ್ಲ, ಇವರ ಜೊತೆಗೆ ಇನ್ನೊಂದು ಗಗನಯಾತ್ರಿ ಕೂಡ ಇದ್ದರು. ಸೊ ಅವರ ಹೆಸರೇ ಬಚ್ ವಿಲ್ಮೋಹರ್ ಅಂತ. ಈ ಬಚ್ ವಿಲ್ಮೋಹರ್ ಕೂಡ ಅಷ್ಟೇ ಹೋಗಿ ಸುಮಾರಷ್ಟು ದಿನಗಳಾಯಿತು. ಇವರು ಅಲ್ಲಿ ISS ಒಳಗೆ ಸಿಗಾಕೊಂಡಿದ್ರು. ಸೊ ಅಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ರು ಇವರು. ಸೊ ಅದಕ್ಕೋಸ್ಕರ ಕೂಡ ಈ ಒಂದು ಪಯಣ ಅವ್ರದ್ದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಇದಕ್ಕೆ ಇನ್ನೊಂದು ಕಾರಣ ಇದೆ, ಅವ್ರು ಯಾಕೆ ಇಷ್ಟು ದಿನಗಳ ಕಾಲ ಒಂದು ಸ್ಪೇಸಲ್ಲೇ ಇದ್ದರು ಅಂತ. ಸೊ ಅದನ್ನ ಕೂಡ ತಿಳ್ಕೊಳ್ಳೋಣ. ಸುನಿತಾ ವಿಲಿಯಮ್ ಹಾಗೆ ಬಚ್ ವಿಲ್ಮೋಹರ್ ಇವರಿಬ್ಬರು ಬಿಟ್ಟು ಇನ್ನೂ ಇಬ್ಬರು ಕೂಡ ಈ ಒಂದು ಯಾತ್ರೆಯಲ್ಲಿ ಅಂದರೆ ಗಗನಯಾತ್ರೆಯಲ್ಲಿ ಇರ್ತಾರೆ. ಅವರು ಕೂಡ ಅಷ್ಟೇ ಇವಾಗ ಸೇಫಾಗಿ ಬಂದಿದ್ದಾರೆ. ಈ 4 ಜನನು ಒಟ್ಟಿಗೆ ಬಂದಿರೋದು, ಬಟ್ ಸೇಫಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ನಾಸಾ ಅವರು ಕೂಡ ಅಷ್ಟೇ ಅವರು ಕ್ಯಾಪ್ಸ್ಯೂಲ್ ಅಲ್ಲಿ ಬಂದು ಬಿದ್ದು ಆದಮೇಲೆ ಒಂದು ಶಿಪ್ನೆಲ್ಲ ಕಳಿಸಿ ಅವರು ಏನೆಲ್ಲ ಪ್ರೊಸೀಜರ್ಸ್ ಇತ್ತು ಅದನ್ನೆಲ್ಲ ನಡೆಸಿದ್ದಾರೆ. ಸೊ ಅದಾದಮೇಲೆ ಅವರು ಕಂಪ್ಲೀಟಾಗಿ ಚೆಕ್ ಮಾಡಿ ಇಡೀ ಒಂದು ವಿಶ್ವಕ್ಕೆ ಒಂದು ಖುಷಿ ಸುದ್ದಿನ ಕೊಟ್ಟು ಯಾರಿಗೂ ಏನೂ ಆಗಿಲ್ಲ, ಎಲ್ಲರೂ ಸೇಫಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇಡೀ ನಮ್ಮ ಜಗತ್ತೇ ಒಂದು ಖುಷಿ ಪಡುವಂಥ ಒಂದು ವಿಷಯ ಇದು. ತುಂಬ ಜನ ಪ್ರೌಡ್ ಪಡ್ತಾರೆ ಈ ಒಂದು ವಿಷಯಕ್ಕೆ. ಹಾಗೆ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರಲಿ ಅಥವಾ ನಮ್ಮ ನರೇಂದ್ರ ಮೋದಿಯವರಾಗಿರಲಿ ಅವರು ಕೂಡ ಅಷ್ಟೇ ಇವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಇದೆಲ್ಲ ತುಂಬ ಸುಲಭದ ಮಾತುಗಳಲ್ಲ, ತುಂಬ ಒಂದಿಷ್ಟು ಹೋರಾಟಗಳನ್ನ ಅವ್ರು ಹೋರಾಡಿ ಬಂದಿದ್ದಾರೆ ಇವಾಗ. ಸೊ ಆ ಕಾರಣದಿಂದ ಎಲ್ಲರೂ ತುಂಬ ಖುಷಿ ಪಡುವಂಥ ವಿಷಯ ಇದು. ಸೊ ಈಗ ನಾವು ಸುನಿತಾ ವಿಲಿಯಮ್ಸ್ ಅವರ ಒಂದು ಜರ್ನಿನ ನೋಡೋದಾದರೆ ಇವರು ಈ ಸತಿ ಒಂದು ಬಾಹ್ಯಾಕಾಶಕ್ಕೆ ಹೋದಾಗ ಕೇವಲ 8 ದಿನಗಳಿಗೆ ಮಾತ್ರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದಂಥದ್ದು. ಬಟ್ ಅಲ್ಲಿ ಹೋದ್ಮೇಲೆ ಅವರ ಒಂದಿಷ್ಟು ಪ್ಲ್ಯಾನ್ಸ್ ಏನಿತ್ತು ಅದು ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಯಿತು. ಬರೀ 8 ದಿನಕ್ಕೆ ಹೋದವರು 9 ತಿಂಗಳ ಕಾಲ ಅಲ್ಲೇ ಇರುವಂಥ ಒಂದು ಪರಿಸ್ಥಿತಿ ಬರುತ್ತೆ ಅವ್ರಿಗೆ. ಯಾಕೆ ಅಂತ ನಾವು ನೋಡೋದಾದರೆ ಅಲ್ಲಿ ಅವ್ರಿಗೆ ಬಾಯಿಂಗ್ ಅನ್ನೋ ಒಂದು ಎಡ್ವರ್ಟ್ ಆಗುತ್ತೆ. ಅಂದರೆ ಅವ್ರು ಏನು ಸ್ಪೇಸ್ ಕ್ರಾಫ್ಟ್ ಎಲ್ಲ ಯೂಸ್ ಮಾಡ್ತಾರೆ, ಸೊ ಅದರೊಳಗೆ ಒಂದಿಷ್ಟು ಎಡ್ವರ್ಟ್ಗಳಾಗಿ ಅವರು 9 ತಿಂಗಳ ಕಾಲ ಇಲ್ಲಿಗೆ ಭೂಮಿಗೆ ಬರೋದಕ್ಕೆ ಆಗೋದಿಲ್ಲ ವಾಪಸ್ಸು. ಸೊ ಮತ್ತು ಸುನಿತಾ ವಿಲಿಯಮ್ಸ್ ಅವ್ರಿಗೂ ಕೂಡ ಅಷ್ಟೇ ಇದೇನು ಈ ಗಗನಯಾತ್ರಕ್ಕೆ ಹೋಗಿ ಹೊಸದಲ್ಲ, ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಅಂತ ಹೇಳ್ಬೋದು. ಅವರು ಈ ಒಂದು ಗಗನಯಾತ್ರೆಯನ್ನು ಶುರು ಮಾಡಿದ್ದು 1998ರಿಂದ ಸೊ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ 4 ಸತಿ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಕೂಡ ಅಷ್ಟೇ ಅವರು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದಷ್ಟೇ ಅಲ್ಲದೆ ಈ ಸತಿ ಸುನಿತಾ ವಿಲಿಯಮ್ಸ್ ಅವರು ಇನ್ನೊಂದು ರೆಕಾರ್ಡ್ನ ಕೂಡ ಮಾಡಿದ್ದಾರೆ. ಏನು ಅಂತಂದರೆ ಇಡೀ ವಿಶ್ವದಲ್ಲೇ ಈ ಥರ ಸ್ಪೇಸ್ಗೆ ಹೋಗಿ ಇಷ್ಟು ದಿನಗಳ ಕಾಲ ಇರುವಂಥದ್ರೊಳಗೆ ಸುನಿತಾ ವಿಲಿಯಮ್ಸ್ ಅವರು 2ನೇ ಸ್ಥಾನನ ಪಡ್ಕೊತಾರೆ. ಸೊ 1ನೇ ಸ್ಥಾನನ ಇನ್ನೊಬ್ಬರು ಪಡ್ಕೊಂಡಿದ್ದಾರೆ, ಅವರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಸುನಿತಾ ವಿಲಿಯಮ್ಸ್ ಅವರು 2ನೇ ಸ್ಥಾನನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಮಾರ್ಚ್ 18ನೇ ತಾರೀಕು 2025 ಸಾಯಂಕಾಲ ಫ್ಲೋರಿಡಾದ ಮೆಕ್ಸಿಕೋ ಕಡೆ ಇಡೀ ಜಗತ್ತಿನ ಕಣ್ಣಿತ್ತು. ಯಾಕೆ ಅಂತಂದರೆ ಅಲ್ಲೇ ಬಂದುಬಿಟ್ಟು ಸುನಿತಾ ಮತ್ತು ಅವರ ಟೀಮ್ ಮೆಂಬರ್ಸ್ ಎಲ್ಲರೂ ಅಲ್ಲೇ ಲ್ಯಾಂಡ್ ಆಗಬೇಕಿತ್ತು. ಸೊ ಎಲ್ಲರಿಗೂ ಅಷ್ಟೇ ಕುತೂಹಲ ಆಯಿತು, ಹೇಗಾಗುತ್ತೆ ಏನಾಗುತ್ತೆ ಎಲ್ಲ ಸೇಫಾಗಿ ಆದರೆ ಸಾಕು ಅಂತ. ಸಾಕಷ್ಟು ಜನಕ್ಕೆ ತುಂಬಾ ಆ ನಾಸಾ ಅವ್ರಿಗಂತೂ ತುಂಬ ಕುತೂಹಲ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ 9 ತಿಂಗಳುಗಳಿಂದ ಅವರು ಅಲ್ಲೇ ಇದ್ದವರು. ಸೊ ಇವಾಗ ಬರ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಇರುವಂಥ ಫೀಲಿಂಗೇ ಬೇರೆ, ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗೋದಿಲ್ಲ. ಬಟ್ ಅವತ್ತಿನ ದಿನ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಡೇ ಆಗಿತ್ತು. ಸೊ ಸಾಯಂಕಾಲ 5:57ಕ್ಕೆ ಸರಿಯಾಗಿ ಸುನೀತಾ ಅವರು ಮತ್ತು ಅವರ ಒಂದಿಷ್ಟು ಟೀಮ್ ಮೆಂಬರ್ಸ್ ಎಲ್ಲರೂ ಭೂಮಿಗೆ ಬರ್ತಾರೆ. ಸೊ ಭೂಮಿಯಲ್ಲಿ ಅವರು ಇನ್ನೇನು ಭೂಮಿಗೆ ಹತ್ತಿರ ಬಂದು ಬೀಳ್ತಾರೆ ಅನ್ನೋವಂಥ ಸಂದರ್ಭದಲ್ಲಿ ಅವರ ಒಂದು ಪ್ಯಾರಾಶೂಟ್ಸ್ ಏನಿರುತ್ತೆ,
ಸ್ಪೇಸ್ ಕ್ರಾಫ್ಟಿಂದ ಬಂದಿರುವಂಥ ಪ್ಯಾರಾಶೂಟ್ಸ್. ಸೊ ಅವರು ಬಂದಿಂದ ಸ್ಪೇಸ್ ಕ್ರಾಫ್ಟ್ ಬಂದುಬಿಟ್ಟು ಡ್ರ್ಯಾಗನ್ ಮಾಡೆಲ್ 2 ಅಂತ ಹೇಳೋದು. ಸೊ ಆ ಡ್ರ್ಯಾಗನ್ ಮಾಡೆಲಲ್ಲೇ ಅವರು ಬಂದಿದ್ದು ಸ್ಪೇಸಿಂದ ಎಲ್ಲ. ಸೊ ಬಂದು ಆದಮೇಲೆ ಇನ್ನೇನು ಭೂಮಿಗೆ ರೀಚ್ ಆಗಬೇಕು ಅನ್ನೋವಂಥ ಸಂದರ್ಭದಲ್ಲಿ ಅವರು ಲ್ಯಾಂಡ್ ಮೇಲೆ ರೀಚ್ ಆಗೋದಿಲ್ಲ, ಅವ್ರು ಬೀಳೋವಂಥದ್ದು ಓಷನ್ ಒಳಗಡೆ, ಸಮುದ್ರದೊಳಗಡೆ ಬೀಳ್ತಾರೆ. ಅದು ಅಟ್ಲಾಂಟಿಕ್ ಸಮುದ್ರ. ಸೊ ಅಟ್ಲಾಂಟಿಕ್ ಸಮುದ್ರಕ್ಕೆ ಇನ್ನೇನು ಬೀಳಬೇಕು ಅನ್ನೋದಕ್ಕಿಂತ ಮುಂಚೆ ಅವರ ಪ್ಯಾರಾಶೂಟ್ಸ್ ಓಪನ್ ಆಗುತ್ತೆ. ಸೊ ಅಲ್ಲಿ 4 ಜನ ಇದ್ದರು. ಸೊ 4 ಜನದ ಪ್ಯಾರಾಶೂಟ್ಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಅದು ನಿಧಾನವಾಗಿ ಬಂದು ಆ ಒಂದು ಸಮುದ್ರದ ಒಳಗಡೆ ಬೀಳುತ್ತೆ. ಸೊ ಈ ಸಮುದ್ರದ ಒಳಗಡೆ ಬಿದ್ದಾದಮೇಲೆ ಅದು ಕ್ಯಾಪ್ಸ್ಯೂಲ್ಸ್ ರೀತಿಯಲ್ಲಿ ಅವ್ರಿಗಿರುತ್ತೆ. ಸೊ ಅಲ್ಲಿಂದ ನಾಸಾದ ಟೀಮ್ ಹೋಗ್ಬಿಟ್ಟು ಅವ್ರನ್ನೆಲ್ಲರನ್ನೂ ಕಲೆಕ್ಟ್ ಮಾಡಿದ್ದು. ಸೊ ನಾಸಾ ಒಂದು ಟೀಮ್ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅವರ ಒಂದು ಶಿಪ್ ರೆಡಿ ಇತ್ತು. ಅವರು ಯಾವ ಸಮಯಕ್ಕೆ ಬಂದು ಬಿದ್ದಿದ ತಕ್ಷಣ ಆ ಶಿಪ್ನ ಅಲ್ಲಿಗೆ ಕಳಿಸಿ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಅವರು ಒಳಗಡೆ ಶಿಪ್ ಒಳಗಡೆ ಕರ್ಕೊಂಡು ಎಲ್ಲರನ್ನೂ ಅವರು ಕ್ಯಾರಿ ಮಾಡಿ ಲ್ಯಾಂಡಿಗೆ ತರ್ತಾರೆ. ಈ 4 ಜನರು ಸಮುದ್ರದ ಒಳಗಡೆ ಬೀಳುವಂಥ ಸಂದರ್ಭದಲ್ಲಿ ಏನೋ ಆಕಾಶದ ಮೇಲಿಂದ ಬೀಳ್ತಾ ಇದೆಯಲ್ಲ ಅನ್ನೋ ಒಂದು ಫೀಲು ಆ ಸಮುದ್ರದ ಒಳಗಿರುವಂಥ ಜೀವಿಗಳಿಗೆಲ್ಲದಕ್ಕೂ ಆಗುತ್ತೆ. ಅದೇ ಥರ ಡಾಲ್ಫಿನ್ಗಳಿಗೂ ಅಷ್ಟೇ. ಡಾಲ್ಫಿನ್ಗಳು ನಮಗೆ ಗೊತ್ತಿರೋ ಹಾಗೆ ಸಮುದ್ರದ ಮಧ್ಯದ ಭಾಗದಲ್ಲಿ ಅವು ಜಾಸ್ತಿ ಇರ್ತವೆ, ಸುತ್ತಲಿಗಿಂತ ಮಧ್ಯಕ್ಕೆ ಒಳಗಡೆ ಜಾಸ್ತಿ ಇರ್ತವೆ ಅವು. ಸೊ ಅವಕ್ಕೂ ಅಷ್ಟೇ ಮೇಲ್ಗಡೆಯಿಂದ ಯಾವುದೋ ಒಂದು ಭಾರದ ವಸ್ತು ಬಂದು ಬೀಳ್ತಾ ಇದೆ ಅಂದಾಗ ಎಲ್ಲವೂ ಡಾಲ್ಫಿನ್ಸ್ ಎಲ್ಲ ಕ್ಯಾಪ್ಸ್ಯೂಲ್ಸ್ ಮತ್ತು ಆ ಪ್ಯಾರಾಶೂಟ್ಸ್ ಏನು ಬಂದು ಬೀಳುತ್ತೆ ಆ ಅಟ್ಲಾಂಟಿಕ್ ಓಷನ್ ಒಳಗಡೆ ಅದನ್ನೆಲ್ಲ ಸುತ್ತರಿದು ಬಿಡುತ್ತಂತೆ ಅದು ಫಸ್ಟು. ಮತ್ತು ಯಾವಾಗ ಇದು ನಮಗೆ ಏನು ತಿನ್ನುವಂಥ ವಸ್ತು ಅಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅವು ಮತ್ತೆ ತಮ್ಮ ದಾರಿ ಇಟ್ಕೊಂಡು ವಾಪಸ್ ಹೋಗಿದೆಯಂತೆ. ಸೊ ಈ ಥರ ಪಿಕ್ಚರ್ಸ್ನ ಕೂಡ ಅಷ್ಟೇ ನಾಸಾ ಟೀಮ್ ಅವರೆಲ್ಲ ಚೆಕ್ ಮಾಡುವಾಗ ಕಲೆಕ್ಟ್ ಮಾಡಿರುವಂಥ ಪಿಕ್ಚರ್ಸಲ್ಲಿ ಸಿಕ್ಕಿದೆ ಡಾಲ್ಫಿನ್ಸ್ ಹೇಗೆ ಬಂದು ಅಲ್ಲಿ ಹತ್ತಿರ ಬಂದು ನಿಂತ್ಕೊಂಡು ನೋಡಿದ್ವು ಅಂತ. ನಾಸಾದ ಟೀಮ್ ಕೂಡ ಅಷ್ಟೇ ಆ ಶಿಪ್ನ ಕಳಿಸಿ ಇವ್ರನ್ನೆಲ್ಲರನ್ನೂ ಮತ್ತೆ ವಾಪಸ್ ಕರ್ಕೊಂಬರೋದು ಅದೇನು ಸುಲಭದ ಮಾತಲ್ಲ. ಅದು ಆಲ್ಮೋಸ್ಟ್ 1.5 ಗಂಟೆ ಅದೇ ಆ ಥರ ಕರ್ಕೊಂಡು ಹೋಗೋಕ್ಕೇ ಟೈಮ್ ತೊಗೊಂಡಿದೆಯಂತೆ. ಯಾಕಂದರೆ ಆ ಪ್ಯಾರಾಶೂಟಿಂದ ಎಲ್ಲ ಅವ್ರನ್ನ ಹೊರಗಡೆ ತೆಗೆದು ಅವರು 9 ತಿಂಗಳ ಕಾಲದಿಂದ ಇವಾಗ ಸ್ಪೇಸಲ್ಲಿ ಇರ್ತಾರೆ. ಸೊ ಅಲ್ಲಿರೋ ಜಗತ್ತು, ಇಲ್ಲಿರೋ ಜಗತ್ತು, ಎನ್ವಿರಾನ್ಮೆಂಟ್ ಎಲ್ಲ ಕಂಪ್ಲೀಟಾಗಿ ಬೇರೆ ಇರುತ್ತೆ ಅವ್ರಿಗೆ. ಅವ್ರನ್ನ ಇವಾಗ ಭೂಮಿಯ ಒಂದು ಎನ್ವಿರಾನ್ಮೆಂಟ್ಗೆ, ಅಟ್ಮಾಸ್ಫಿಯರ್ಗೆ ಅವ್ರನ್ನ ಸೆಟ್ ಮಾಡಬೇಕು. ಅದೇ ಒಂದು ದೊಡ್ಡ ಟಾಸ್ಕು. ಸೊ ಅವ್ರನ್ನ ಕರ್ಕೊಂಡು ಹೋಗೋಷ್ಟರೊಳಗೆ 1.5 ಗಂಟೆ ಆಯಿತು. ಸೊ ಈ ಎಲ್ಲ ಟೈಮಿಂಗ್ಸ್ನ ನಾವು ನಮ್ಮ ಇಂಡಿಯನ್ ಟೈಮಿಂಗ್ಸಲ್ಲಿ ನೋಡೋದಾದರೆ ಅವರು ಭೂಮಿಗೆ ಬಂದು ಲ್ಯಾಂಡ್ ಆಗಿದ್ದಂತು ಅಂದರೆ ಅಟ್ಲಾಂಟಿಕ್ ಓಷನ್ ಒಳಗಡೆ ಏನು ಬಿದ್ರಲ್ವ, ಸೊ ಅದು ಬಂದುಬಿಟ್ಟು ಬೆಳಗ್ಗಿನ ಜಾವ 3:27ಕ್ಕೆ ಅವರು ಈ ಒಂದು ಭೂಮಿಗೆ ಬರ್ತಾರೆ. ಬಂದು ಆದಮೇಲೆ ಅವರು ಎಲ್ಲ ಈ ಥರ ನಾಸಾ ಟೀಮ್ ಎಲ್ಲ ಬಂದು ಕರ್ಕೊಂಡು ಹೋಗೋದೆಲ್ಲ ಸುಮಾರು 4:40 ಆಗುತ್ತೆ. ಸೊ ಬೆಳಿಗ್ಗೆ 4:40 ಇವರೆಲ್ಲರೂ ಸೇಫಾಗಿ ಫ್ಲೋರಿಡಾ ಒಂದು ಭೂಮಿ ಒಳಗೆ ಸೇರ್ತಾರೆ. ಅದಾದಮೇಲೆ ತಕ್ಷಣ ಅವ್ರು ಎಲ್ಲರನ್ನೂ ಅವರು ಫಸ್ಟ್ ಕರ್ಕೊಂಡು ಹೋಗೋದು ಫ್ಲೋರಿಡಾದ ಸ್ಪೇಸ್ ಸ್ಟೇಷನ್ಗೆ. ಸೊ ಫ್ಲೋರಿಡಾದ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವರ ಹೆಲ್ತ್ ಚೆಕಪ್ ಮಾಡ್ತಾರೆ ಫಸ್ಟು. ಯಾಕೆ ಅಂತಂದರೆ ಇಷ್ಟು ದಿನಗಳ ಕಾಲ ಅವರು ಹೊರಗಡೆ ಇರೋದ್ರಿಂದ ಸೊ ಅವರ ಹೆಲ್ತ್ ಹಾಳಾಗಿರುತ್ತೆ, ಏನೆಲ್ಲ ಚೇಂಜಸ್ ಆಗಿದೆ ಏನು ಅಂತ ಎಲ್ಲನೂ ಅವ್ರು ಫಸ್ಟ್ ಚೆಕಪ್ ಮಾಡ್ತಾರೆ. ಚೆಕಪ್ ಎಲ್ಲ ಮಾಡಿ ಆದಮೇಲೆ ಫ್ಲೋರಿಡಾದ ಜಾನ್ಸನ್ ಸ್ಪೇಸ್ಗೆ ಅವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇವಾಗ ಅವರು ಸ್ಟೇಯಿಂಗಲ್ಲಿ ಇರಬೇಕು. ಯಾಕೆ ಅಂತಂದರೆ ನಮ್ಮ ಭೂಮಿಯಿಂದ ಹೊರಗಡೆ ನಾವು ಹೋದರೆ ಸಾಕಷ್ಟು ಚೇಂಜಸ್ ಇರುತ್ತೆ. ನಮಗೆ ಗೊತ್ತಿರೋ ಹಾಗೆ ನಮ್ಮ ಭೂಮಿಯಲ್ಲಿ ಗ್ರಾವಿಟಿ ಪವರ್ ಇದೆ, ಬಟ್ ಭೂಮಿ ಹೊರಗಡೆ ಆ ಥರ ಗ್ರಾವಿಟಿ ಇರೋದಿಲ್ಲ. ಸೊ ಆ ಒಂದು ಗ್ರಾವಿಟಿ ಇಲ್ಲದೇ ಇರೋ ಕಾರಣಕ್ಕೆ ತುಂಬ ಚೇಂಜಸ್ ನಮ್ಮ ಬಾಡಿಯಲ್ಲಿ ಆಗುತ್ತೆ. ನಮ್ಮ ಭೂಮಿ ಮೇಲಿದ್ದಾಗ ನಾವು ಸುಮಾರು 30 kg ಇದ್ದೀವಿ ಅಂತಂದರೆ ಅದೇ ಹೊರಗಡೆ ನಮ್ಮ ಭೂಮಿ ಬಿಟ್ಟು ಹೊರಗಡೆ ಹೋದಾಗ ನಾವು ತುಂಬ ಕಡಿಮೆ kg ಆಗ್ತೀವಿ. ಯಾಕಂದರೆ ಗ್ರಾವಿಟಿ ಪವರ್ ಇರೋದಿಲ್ಲ. ಸೊ ನಮ್ಮ ಬಾಡಿ ತುಂಬ ಲೈಟ್ ವೆಯ್ಟಾಗಿ ನಮಗೆ ಆಗ್ತಾ ಇರುತ್ತೆ. ಮತ್ತು ಭೂಮಿ ಹೊರಗಡೆ ಕೂಡ ಅಷ್ಟೇ ನಾವೆಲ್ಲ ಸ್ಪೇಸ್ ಬಗ್ಗೆ ಒಂಚೂರಾದರೂ ವೀಡಿಯೋಸ್ ಯಾರಾದರೂ ನೋಡಿರ್ತೀರ. ಸೊ ಅಲ್ಲೆಲ್ಲ ಓಡಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಗ್ರಾವಿಟಿ ಇಲ್ದಿರೋ ಕಾರಣಕ್ಕೆ ಅಲ್ಲೆಲ್ಲ ತೇಲಾಡ್ತಿರ್ತಾರೆ, ಹಾರಾಡೋ ಥರ ಇರುತ್ತೆ ಅಲ್ಲಿ ಮೂಮೆಂಟ್ಸ್ ಎಲ್ಲ. ನಾವು ಒಂದು ಪೆನ್ನ ಬಿಸಾಕಿದ್ರೂ ಕೂಡ ಅಷ್ಟೇ ಆ ಪೆನ್ ಕೆಳಗಡೆ ಹೋಗಿ ಬೀಳೋದಿಲ್ಲ, ಅದು ಅಲ್ಲೇ ತೇಲ್ತಾ ಇರುತ್ತೆ. ಸೊ ಈ ಥರ ಗ್ರಾವಿಟಿ ಇಲ್ದಿರೋ ಕಾರಣ ಇವರು ಸುಮಾರು 9 ತಿಂಗಳು ಅಲ್ಲೇ ಕಳೆದು ಬಂದಿರೋದ್ರಿಂದ ಇವ್ರಿಗೆ ಇವಾಗ ಇಲ್ಲಿ ಬಂದಿದ ತಕ್ಷಣ ಆ ಒಂದು ಗ್ರಾವಿಟಿ ಇದೆ, ನಾವು ಆ ಗ್ರಾವಿಟಿಯಲ್ಲಿ ಬದುಕ್ಬೋದು ಇವಾಗ ಅನ್ನೋದನ್ನ ಅವರು ಆಕ್ಸೆಪ್ಟ್ ಮಾಡ್ಕೋಬೇಕು. ಅವ್ರಿಗೆ ಅದು ಗೊತ್ತಿದ್ರು ಕೂಡ ಅವರ ಬಾಡಿ ಅದನ್ನ ಆಕ್ಸೆಪ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲೆಲ್ಲ ಅವರು ನಡೆದಾಡ್ತಿರ್ಲಿಲ್ಲ, ಬಟ್ ಭೂಮಿಗೆ ಬಂದ ತಕ್ಷಣ ಅವರು ನಡಿಬೇಕು. ಇವಾಗ ಅಲ್ಲಿ 9 ತಿಂಗಳುಗಳಿಂದ ಅವರು ನಡಿಲಿಲ್ದಿರೋ ಕಾರಣ ಕಾಲುಗಳೆಲ್ಲ ಶಕ್ತಿ ಕಳ್ಕೊಂಡಿರುತ್ತೆ. ಮೊದಲಿಂದ ನಡೆದಿದ್ರು ಕೂಡ ಇವಾಗ ಅಲ್ಲಿ ಗ್ರಾವಿಟಿ ಇಲ್ಲದೆ ನಡೆದಿಲ್ದಿರೋ ಕಾರಣ
ಕಾಲುಗಳಲ್ಲಿ ತುಂಬ ಶಕ್ತಿ ಕಡಿಮೆ ಆಗಿರುತ್ತೆ, ಇಮ್ಯುನಿಟಿ ಪವರ್ ಕಡಿಮೆ ಆಗಿರುತ್ತೆ, ಮಸಲ್ಸ್ ಕೂಡ ಅಷ್ಟೇ ಚೆನ್ನಾಗಿ ಓಡಾಡಿಲ್ದಿರೋ ಕಾರಣ ಮತ್ತು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಇರೋದ್ರಿಂದ ಅಲ್ಲಿ ಮಸಲ್ ಪವರ್ ಕೂಡ ತುಂಬ ಕಡಿಮೆ ಆಗಿರುತ್ತೆ. ಸೊ ಇದನ್ನೆಲ್ಲನೂ ಅವರು ರಿಕವರಿ ಮಾಡಬೇಕು ಅಂದರೆ ಈಗ ನಾವು ತುಂಬ ಚೆನ್ನಾಗಿ ಅವರು ಇವಾಗ ಮೆಡಿಕೇಷನ್ಸ್ ತೊಗೋಬೇಕು, ರೆಸ್ಟಲ್ಲಿರಬೇಕು. ಮೇನ್ಲಿ ಅವರು ಗ್ರಾವಿಟಿನ ಚೆನ್ನಾಗಿ ತೊಗೋಬೇಕು, ಗ್ರಾವಿಟಿ ಹೇಗಿದೆ ಏನು ಅಂತ. ಮತ್ತು ಅವ್ರಿಗೆ ಓಡಾಡೋದ್ರೊಳಗಾಗಿರಲಿ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು. ಸಾಕಷ್ಟು ಯಾರಾದರೂ ವೀಡಿಯೋಸ್ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಒಂದು ಐಡಿಯಾ ಬಂದಿರುತ್ತೆ ಯಾವ ಥರ ಹೇಳ್ತಾ ಇದ್ದೀನಿ ಅಂತ. ಯಾಕೆ ಅಂತಂದರೆ ಸ್ಪೇಸಿಂದ ಹೋಗಿ ಬಂದವರು ಏನಾದರೂ ಮಾತಾಡೋವಾಗ ಏನಾದರೂ ಮಾಡೋವಾಗ ನೋಡಿ ಕೈಯಲ್ಲಿ ಏನೋ ಒಂದು ಇಟ್ಕೊಂಡು ಮಾತಾಡ್ತಿದ್ರೆ ಅದನ್ನ ಎತ್ತಿ ಇಡಬೇಕು ಅನ್ನೋದು ಅವರಿಗೆ ಮರ್ತು ಹೋಗಿರುತ್ತೆ. ಯಾಕಂದರೆ ಅಲ್ಲೆಲ್ಲ ಹೀಗೆ ಬಿಟ್ಟರೆ ಅದು ಒಂದು ಕಡೆ ಹೋಗ್ಬಿಡುತ್ತೆ. ಇಲ್ಲೂ ಕೂಡ ಆ ಥರ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ ಅವರು. ಸೊ ಆ ಕಾರಣದಿಂದ ಅವ್ರನ್ನ ಮೆಡಿಕೇಷನ್ಸ್ ಒಳಗಡೆ ಇಡ್ತಾರೆ. ಕಡಿಮೆ ದಿನಗಳ ಕಾಲ ಅವರೇನಾದರೂ ಸ್ಪೇಸ್ ಒಳಗೆ ಹೋಗಿ ಬಂದರೆ ಒಂದು 15 ದಿನ 20 ದಿನ ಇರ್ತಾರೆ. ಬಟ್ ಇವರು ತುಂಬ ದಿನಗಳ ಕಾಲ ಹೋಗಿ ಬಂದಿರೋದ್ರಿಂದ 45 ದಿನಗಳ ಕಾಲ ಇವ್ರಿಗೆ ಡಾಕ್ಟರ್ ಟೈಮ್ ಕೊಟ್ಟಿದ್ದಾರಂತೆ. ಸೊ 45 ಡೇಸ್ ಕೂಡ ಅಷ್ಟೇ ನೀವು ಇಲ್ಲೇ ಇರಬೇಕು, ಫುಲ್ ರೆಸ್ಟಲ್ಲಿ ಇರಬೇಕು ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಸೊ 45 ದಿನಗಳ ಆದಮೇಲೆ ಕೂಡ ಅಷ್ಟೇ ಅವರು ನೋಡ್ತಾರೆ, ಇವ್ರಿಗೆ ಏನೂ ತೊಂದರೆ ಆಗಲ್ಲ, ಇನ್ಮೇಲೆ ಆರಾಮಾಗಿ ಅವರ ಕೆಲಸ ಎಲ್ಲ ಅವರೇ ಮಾಡ್ಕೋಬೋದು, ಎಲ್ಲೂ ಹೋಗೋದಕ್ಕೆ ಬರೋದಕ್ಕೆ ತೊಂದರೆ ಆಗಲ್ಲ ಅಂತ ಹೇಳಿದಾಗ ಅವರು ನೀವೆಲ್ಲಾದರೂ ಹೋಗ್ಬೋದು, ನಿಮ್ಮ ಮನೆಗೆ ಹೋಗ್ಬೋದು ಅಂತ ಇವರು ಬಿಟ್ಟು ಕಳಿಸ್ತಾರಂತೆ. ಖಂಡಿತವಾಗ್ಲೂ ಅದಕ್ಕಿಂತ ಮುಂಚೆ ನಾಸಾ ಅವರ ಟೀಮ್ ಎಲ್ಲರೂ ಹೋಗ್ಬಿಟ್ಟು ಮಾತಾಡ್ತಾರೆ. ಅವ್ರಿಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಬೇಕಿತ್ತು, ಇವ್ರು ಏನೇನು ನೋಡಿದ್ರು ಹೊರಗಡೆ ಹೋಗಿ ಅಂತ ಎಲ್ಲನೂ ತಿಳ್ಕೊತಾರೆ. ಅದರೊಳಗೆಲ್ಲ ಏನು ತೊಂದರೆ ಆಗಲ್ಲ. ಬಟ್ ಅವ್ರನ್ನ ಓಪನ್ ಆಗಿ ಹೊರಗಡೆ ಹಾಗೆ ಬಿಡೋದಿಲ್ಲ, ಫಾರ್ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೇಳ್ತೀವಿ. ಇವಾಗ ನಾವು 9 ತಿಂಗಳು ಅಂತ ಅಂದ್ವಿ, ಅದ್ರ ಪ್ರಕಾರ ನೋಡೋದಾದರೆ ಸುನೀತಾ ಅವರು ಭೂಮಿ ಬಿಟ್ಟು ಹೊರಗಡೆ 286 ದಿನಗಳ ಕಾಲ ಇದ್ರಂತೆ. ಸೊ ಅದಕ್ಕೋಸ್ಕರ ಅವರು 2ನೇ ಮೆಂಬರ್ ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೆ ಅಂತ ಹೇಳಿದ್ದು. ಸೊ 2nd ಪೊಸಿಷನ್ನ ಇವರು ಇವಾಗ ತೊಗೊಂಡಿದ್ದಾರೆ. ಹಾಗೆ ಇವರು ಈ 286 ದಿನಗಳಲ್ಲಿ 4756 ಸತಿ ಭೂಮಿ ತಿರುಗೋದನ್ನ ನೋಡಿದ್ದಾರೆ, ಅಂದರೆ ಭೂಮಿ ರೊಟೇಟ್ ಆಗೋದನ್ನ. ಅದ್ರ ಜೊತೆ ಇವರು ಕೂಡ ಅಷ್ಟೇ 195 ಮಿಲಿಯನ್ ಕಿಲೋಮೀಟರ್ಸ್ ಇವರು ಟ್ರಾವೆಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ 105 ಕಿಲೋಮೀಟರ್ ಅಂತಂದರೆ ಎಷ್ಟು ದೊಡ್ಡದು, ಬಟ್ ಅದೇ ಥರ 195 ಮಿಲಿಯನ್ ಕಿಲೋಮೀಟರ್ಸ್ ಅವರು ಟ್ರಾವೆಲ್ ಮಾಡ್ತಾರೆ. ಸೊ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಎಷ್ಟು ದೊಡ್ಡದು ಅದು ಅಂತ. ಸುನೀತಾ ಅವರು ಮತ್ತು ಬಚ್ ವಿಲ್ಮೋಹನ್ ಅವರು ಗೆಸ್ಟ್ ಆಗಿ ISSಗೆ ಹೋಗಿದ್ದಂಥದ್ದು. ಬಟ್ ಗೆಸ್ಟ್ಗಿಂತ ಅವರು ಅಲ್ಲಿ ಹೋಗಿ ಅವ್ರಿಗೊಂದಿಷ್ಟು ಎಡವಟ್ಟುಗಳು ಆದಮೇಲೆ ಅವರು ಅಲ್ಲಿ ಫುಲ್ ಟೈಮ್ ಮೆಂಬರ್ ಆಗಿ ಅಲ್ಲಿ ಉಳ್ಕೊಂಡ್ರಂತೆ. ಸೊ ಈ ಒಂದು ಸಂದರ್ಭದಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಸ್ಪೇಸ್ ವಾಕ್ನ ಮಾಡಿದ್ದಾರೆ. ಅದು ಎಷ್ಟು ಗಂಟೆಗೆ 62 ಗಂಟೆಗಳ ಕಾಲ ಅವರು ಸ್ಪೇಸ್ ವಾಕ್ನ ಮಾಡಿದ್ದಾರಂತೆ. ಸೊ ತುಂಬಾ ಒಂದಿಷ್ಟು ರೆಕಾರ್ಡ್ಸ್ನ ಅವರು ಈ ಸತಿ ಮಾಡಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಸುನೀತಾ ಅವರು 2ನೇ ಸ್ಥಾನ ತೊಗೊಂಡಿದ್ದಾರೆ ಅಂತ ಅಂದೆ. ಸೊ ಇವಾಗ ಅವ್ರು ಹೋಗಿರೋಂಥದ್ದೇನು ಮೊದಲನೇ ಸತಿ ಅಲ್ಲ, ಬಟ್ ಅವ್ರು ಫಸ್ಟಿಂದ ಎಷ್ಟು ಸತಿ ಹೋಗಿದ್ರು ಎಲ್ಲನೂ ಕೌಂಟ್ ತೊಗೊಳ್ಳೋದಾದರೆ ಸೊ ಟೋಟಲಾಗಿ ಅವರು ಸ್ಪೇಸಲ್ಲಿ ಉಳ್ಕೊಂಡಿರೋಂಥ ದಿನಗಳು 608 ದಿನಗಳು ಅವರು ಉಳ್ಕೊಂಡಿದ್ರು. ಅಂದರೆ ಸುಮಾರು ಆಲ್ಮೋಸ್ಟ್ 2 ವರ್ಷಗಳ ಕಾಲ ಅವರು ಸ್ಪೇಸಲ್ಲೇ ಇದ್ದರು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವರು 2ನೇ ಸ್ಥಾನ ತೊಗೊತಾರೆ. ಮತ್ತು ಮೊದಲನೇ ಸ್ಥಾನ ತೊಗೊಳ್ಳೋದು ಪೆಗ್ಗಿ ವಿಟ್ಸ್ ಅವರು 675 ದಿನಗಳ ಕಾಲ ಹೊರಗಡೆ ಸ್ಪೇಸಲ್ಲಿ ಇದ್ರಂತೆ. ಸೊ ಈ ಥರ ಮೊದಲನೇ ಸ್ಥಾನ ಮತ್ತು 2ನೇ ಸ್ಥಾನ ಎರಡೂ ಕೂಡ ಅಷ್ಟೇ ಹೆಣ್ಮಕ್ಳು ತೊಗೊಂಡಿದ್ದಾರೆ. 3ನೇ ಸ್ಥಾನ ಒಬ್ಬ ಗಂಡು ಮಗ ತೊಗೊಂಡಿರೋದು. ಸೊ ಅವರು ಜೆಫ್ ವಿಲಿಯಮ್ಸ್ ಅಂತ ಅವರು 534 ದಿನಗಳ ಕಾಲ ಸ್ಪೇಸಲ್ಲಿ ಇದ್ದಾರಂತೆ. ಸೊ ಈ ಥರ ಟಾಪ್ 3 ಜನಗಳು ಇವರು. ತುಂಬ ಹೊರಗಡೆ ಇದ್ದಂಥ ದಿನಗಳನ್ನ ನಾವು ತೊಗೊಳ್ಳೋದಾದ್ರೆ ಇವರು ಟಾಪ್ 3 ಆಗಿ ರೆಕಾರ್ಡ್ನ ಮಾಡಿರೋವಂಥದ್ದು. ಸುನೀತಾ ವಿಲಿಯಮ್ಸ್ ಅವ್ರನ್ನ ಮತ್ತು ಅವರ ಟೀಮ್ ಅವ್ರನ್ನ ಸ್ಪೇಸ್ಗೆ ಕರ್ಕೊಂಡು ಹೋದಂಥ ಒಂದು ಸ್ಪೇಸ್ ಕ್ರಾಫ್ಟ್ನ ನಾವು ನೋಡೋದಾದರೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಮಾಡೆಲ್ 2 ಈ ಸತಿ ಇವ್ರನ್ನ ಕರ್ಕೊಂಡು ಹೋಗಿತ್ತು. ಡ್ರ್ಯಾಗನ್ ಮಾಡೆಲ್ 2 ತುಂಬಾ ಸ್ಟ್ರಾಂಗ್ ಇರುವಂಥ ಒಂದು ಸ್ಪೇಸ್ ಕ್ರಾಫ್ಟ್ ಅಂತ ಹೇಳ್ಬೋದು. ಹಾಗೆ ಇದು 2019ರಿಂದನೂ ಜಾರಿ ಇದೆ. 2019ಕ್ಕಿಂತ ಮುಂಚೆ ಇನ್ನೊಂದು ನಮಗೆ ಸ್ಪೇಸ್ ಕ್ರಾಫ್ಟ್ ಇತ್ತು, ಅದರ ಹೆಸರೇ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಮಾಡೆಲ್ 1 ಅಂತ. ಸೊ ಡ್ರ್ಯಾಗನ್ ಮಾಡೆಲ್ 1 2010ರಿಂದ 2019 ತನಕ ಕೆಲಸ ಮಾಡಿದೆ. 2019 ಆದಮೇಲಿಂದ ಡ್ರ್ಯಾಗನ್ ಮಾಡೆಲ್ 2 ಬಂತು. ಇದು ಕೂಡ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ಇನ್ನು 2025 ಇವಾಗ ಕೂಡ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಈ ಥರ ಡ್ರ್ಯಾಗನ್ ಮಾಡೆಲ್ಸಲ್ಲಿ 2 ಥರ ಡ್ರ್ಯಾಗನ್ ಮಾಡೆಲ್ಸ್ ಇರುತ್ತೆ. ಸೊ ಮೊದಲನೇದು ಬಂದು ಕ್ರಿಯಲ್ ಮಾಡೆಲ್ ಅಂತ. ಅದರೊಳಗೆ ಈ ಥರ ಮೆಂಬರ್ಸ್ನ ನಾವು ಅಂದರೆ ಹ್ಯೂಮನ್ ಬೀಯಿಂಗ್ಸ್ನ ಕರ್ಕೊಂಡು ಹೋಗಿ ಬರ್ಬೋದು. ಅದು ಕರ್ಕೊಂಡು ಹೋಗುತ್ತೆ, ಹಾಗೆ ವಾಪಸ್ಸು ಕೂಡ ಕರ್ಕೊಂಡ್ಬರುತ್ತೆ. ಇನ್ನೊಂದು ಬಂದುಬಿಟ್ಟು ಕಾರ್ಗೋ ಅಂತ. ಕಾರ್ಗೋ ಮಾಡೆಲಲ್ಲಿ ಏನೇನೆಲ್ಲ ನಮಗೆ ಐಟಮ್ಸ್ ಬೇಕು ಸ್ಪೇಸಲ್ಲಿ ಇರೋದಕ್ಕೆ ಆ ಐಟಮ್ಸ್ನೆಲ್ಲ ಕ್ಯಾರಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ 2 ಟೈಪ್ಸ್ ಒಳಗೆ ಸ್ಪೇಸ್ ಕ್ರಾಫ್ಟ್ಸ್ ಇರುತ್ತೆ.
ಸೊ ಇದಿಷ್ಟು ಒಂದಿಷ್ಟು ಇನ್ಫಾರ್ಮೇಷನು ನಾನು ಕಲೆಕ್ಟ್ ಮಾಡ್ಕೊಂಬಂದಿದ್ದು ಸುನಿತಾ ವಿಲಿಯಮ್ಸ್ ಅವರ ಬಗ್ಗೆ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಮತ್ತು ಈ ಒಂದು ವಿಡಿಯೋಯಿಂದ ಏನಾದರೂ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಕಷ್ಟು ಜನಕ್ಕೆ ಇದನ್ನ ಶೇರ್ ಮಾಡಿ. ಸೊ ಇದೇ ಥರದ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.